ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕ ಭಾಗದ ಬೆಲೆ ತಾತ್ಸಾರ ಇದೆ ಅನ್ನುವಂತಹ ಮಾತಿದೆ. ಸರ್ಕಾರ ಅದೇ ರೀತಿ ನಡೆದುಕೊಳ್ತಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಪಟ್ಟು. ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಧಿಕ್ಕಾರ. ಹೀಗೆ ಅನ್ನದಾತರು ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಹಾಗೂ ತೊಗರಿ ಖರೀದಿ ಕೇಂದ್ರ ತೆರೆಯದೇ ಇದ್ದಿದ್ದಕ್ಕೆ ಸಿಡಿದೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ತೊಗರಿಯನ್ನ ಬೆಳೀತಾರೆ. ಪ್ರತಿ ವರ್ಷ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರಿಗೆ ನೆರವು ನೀಡ್ತಾ ಇದ್ವು. ಆದ್ರೆ ಈ ಬಾರಿ ಮಾತ್ರ ರೈತರಿಗೆ ಬೆಂಬಲ ಬೆಲೆ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ರೈತರು ಹಾಗೂ ರೈತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ನೀಡದೆ ಹೋದರೆ ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಆಗಮಿಸಿದ್ದಾಗ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಿಂದೆ ಕೇಂದ್ರ ಸರ್ಕಾರ 7,500 ಹೋದ ವರ್ಷ ಕೊಟ್ಟಿದ್ರಿ, 4,450 ರಾಜ್ಯ ಸರ್ಕಾರ ನೀಡಿತ್ತು. ಈಗ ಕೇಂದ್ರ ಸರ್ಕಾರ ಒಂದೇ 8,000 ಕೊಟ್ಟಿದೆ ಬೆಂಬಲ ಬೆಲೆ. ರಾಜ್ಯ ಸರ್ಕಾರ ತೊಗರಿ ಬೆಳೆಗೆ ರಾಜ್ಯ ಸರ್ಕಾರ ಏನು ಬೆಂಬಲ ಬೆಲೆ ನೀಡದೆ ಜಾರಿಕೊಳ್ಳುವ ನೀತಿಯನ್ನು ಅನುಸರಿಸ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲದೆ ಈ ಬಾರಿ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಿಗೆ ತುಂಗಭದ್ರಾ ನದಿಯಿಂದ 2ನೇ ಬೆಳೆಗೆ ನೀರು ಸಿಕ್ಕಿಲ್ಲ. ಭತ್ತಕ್ಕೆ ಬೆಂಬಲ ಬೆಲೆ ನೀಡಿಲ್ಲ. ಭತ್ತ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಇವೆಲ್ಲದರಿಂದ ಅನ್ನದಾತರು ವಂಚಿತರಾಗ್ತಾ ಬಂದಿದ್ದಾರೆ. ರೈತರ ಸಂಕಷ್ಟವನ್ನ ಕಣ್ಣು ಬಿಟ್ಟು ನೋಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ತೊಗರಿ ಕೇಂದ್ರ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಇದೆ. ಪ್ರಾರಂಭ ಇದೆ, ಅಲ್ಲಿ ಕೂಡ ಈ ನೋಂದಣಿ ಪ್ರಾರಂಭ ಮಾಡ್ತಾ ಇಲ್ಲ. ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಡಬೇಕು. ಅಲ್ಲಿ ಸೂಕ್ತವಾದ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಾರದಂತೆ ಇವತ್ತು ಅಧಿಕಾರಿಗಳು ಮೀನಮೇಷ ಎಣಿಸ್ತಾರೆ. ಅದಕ್ಕೆ ಈಗೇನು ಕೃಷಿ ಯಂತ್ರದ ದಾರಿ ಇದೆ ಕೃಷಿ ಇಲಾಖೆಯಿಂದ, ಆ ಯಂತ್ರಧಾರೆ ಮೂಲಕವಾಗಿ ರೈತರಿಗೆ ಜಾಗೃತಿಯನ್ನು ಮೂಡಿಸಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಸರ್ಕಾರ ತಗೋಬೇಕಂತ ಒತ್ತಾಯ ಮಾಡ್ತೀವಿ. ಸದ್ಯ ಕೊಪ್ಪಳ ಭಾಗದಲ್ಲಿ ತೊಗರಿ ಕಟಾವು ಶುರುವಾಗಿದೆ. ಈ ಸಮಯದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಇಲ್ಲದೆ ಹೋದ್ರೆ ಇದರ ಲಾಭವೆಲ್ಲ ದಲ್ಲಾಳಿ ಪಾಲಾಗುತ್ತೆ. ಸರ್ಕಾರ ಇನ್ನಾದ್ರೂ ತೊಗರಿ ಬೆಳೆಗಾರರ ಸಂಕಷ್ಟ ಆಲಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕ ಭಾಗದ ಬೆಲೆ ತಾತ್ಸಾರ ಇದೆ ಅನ್ನುವಂತಹ ಮಾತಿದೆ. ಸರ್ಕಾರ ಅದೇ ರೀತಿ ನಡೆದುಕೊಳ್ತಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಪಟ್ಟು. ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಧಿಕ್ಕಾರ. ಹೀಗೆ ಅನ್ನದಾತರು ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಹಾಗೂ ತೊಗರಿ ಖರೀದಿ ಕೇಂದ್ರ ತೆರೆಯದೇ ಇದ್ದಿದ್ದಕ್ಕೆ ಸಿಡಿದೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ತೊಗರಿಯನ್ನ ಬೆಳೀತಾರೆ. ಪ್ರತಿ ವರ್ಷ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರಿಗೆ ನೆರವು ನೀಡ್ತಾ ಇದ್ವು. ಆದ್ರೆ ಈ ಬಾರಿ ಮಾತ್ರ ರೈತರಿಗೆ ಬೆಂಬಲ ಬೆಲೆ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ರೈತರು ಹಾಗೂ ರೈತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ನೀಡದೆ ಹೋದರೆ ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಆಗಮಿಸಿದ್ದಾಗ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ.
ಹಿಂದೆ ಕೇಂದ್ರ ಸರ್ಕಾರ 7,500 ಹೋದ ವರ್ಷ ಕೊಟ್ಟಿತ್ರಿ, 4,450 ರಾಜ್ಯ ಸರ್ಕಾರ ನೀಡಿತ್ತು. ಈಗ ಕೇಂದ್ರ ಸರ್ಕಾರ ಒಂದೇ 8,000 ಕೊಟ್ಟಿದೆ ಬೆಂಬಲ ಬೆಲೆ. ರಾಜ್ಯ ಸರ್ಕಾರ ತೊಗರಿ ಬೆಳೆಗೆ ರಾಜ್ಯ ಸರ್ಕಾರ ಏನು ಬೆಂಬಲ ಬೆಲೆ ನೀಡದೆ ಜಾರಿಕೊಳ್ಳುವ ನೀತಿಯನ್ನು ಅನುಸರಿಸ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲದೆ ಈ ಬಾರಿ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಿಗೆ ತುಂಗಭದ್ರಾ ನದಿಯಿಂದ 2ನೇ ಬೆಳೆಗೆ ನೀರು ಸಿಕ್ಕಿಲ್ಲ. ಭತ್ತಕ್ಕೆ ಬೆಂಬಲ ಬೆಲೆ ನೀಡಿಲ್ಲ. ಭತ್ತ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಇವೆಲ್ಲದರಿಂದ ಅನ್ನದಾತರು ವಂಚಿತರಾಗ್ತಾ ಬಂದಿದ್ದಾರೆ. ರೈತರ ಸಂಕಷ್ಟವನ್ನ ಕಣ್ಣು ಬಿಟ್ಟು ನೋಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ತೊಗರಿ ಕೇಂದ್ರ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಇದೆ. ಪ್ರಾರಂಭ ಇದೆ, ಅಲ್ಲಿ ಕೂಡ ಈ ನೋಂದಣಿ ಪ್ರಾರಂಭ ಮಾಡ್ತಾ ಇಲ್ಲ. ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಡಬೇಕು. ಅಲ್ಲಿ ಸೂಕ್ತವಾದ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಾರದಂತೆ ಇವತ್ತು ಅಧಿಕಾರಿಗಳು ಮೀನಮೇಷ ಎಣಿಸ್ತಾರೆ. ಅದಕ್ಕೆ ಈಗೇನು ಕೃಷಿ ಯಂತ್ರದ ದಾರಿ ಇದೆ ಕೃಷಿ ಇಲಾಖೆಯಿಂದ, ಆ ಯಂತ್ರಧಾರೆ ಮೂಲಕವಾಗಿ ರೈತರಿಗೆ ಜಾಗೃತಿಯನ್ನು ಮೂಡಿಸಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಸರ್ಕಾರ ತಗೋಬೇಕಂತ ಒತ್ತಾಯ ಮಾಡ್ತೀವಿ. ಸದ್ಯ ಕೊಪ್ಪಳ ಭಾಗದಲ್ಲಿ ತೊಗರಿ ಕಟಾವು ಶುರುವಾಗಿದೆ. ಈ ಸಮಯದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಇಲ್ಲದೆ ಹೋದ್ರೆ ಇದರ ಲಾಭವೆಲ್ಲ ದಲ್ಲಾಳಿ ಪಾಲಾಗುತ್ತೆ. ಸರ್ಕಾರ ಇನ್ನಾದ್ರೂ ತೊಗರಿ ಬೆಳೆಗಾರರ ಸಂಕಷ್ಟ ಆಲಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕ ಭಾಗದ ಬೇಳೆ ತಾತ್ಸಾರ ಇದೆ ಅನ್ನುವಂತಹ ಮಾತಿದೆ. ಸರ್ಕಾರ ಅದೇ ರೀತಿ ನಡೆದುಕೊಳ್ತಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಪಟ್ಟು. ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಧಿಕ್ಕಾರ. ಹೀಗೆ ಅನ್ನದಾತರು ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಹಾಗೂ ತೊಗರಿ ಖರೀದಿ ಕೇಂದ್ರ ತೆರೆಯದೇ ಇದ್ದಿದ್ದಕ್ಕೆ ಸಿಡಿದೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ತೊಗರಿಯನ್ನ ಬೆಳೀತಾರೆ. ಪ್ರತಿ ವರ್ಷ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರಿಗೆ ನೆರವು ನೀಡ್ತಾ ಇದ್ವು. ಆದ್ರೆ ಈ ಬಾರಿ ಮಾತ್ರ ರೈತರಿಗೆ ಬೆಂಬಲ ಬೆಲೆ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ರೈತರು ಹಾಗೂ ರೈತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ತೊಗರಿ ಬೆಳೆಗೆ ಬೆಂಬಲ ಬೆಲೆ ನೀಡದೆ ಹೋದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಆಗಮಿಸಿದ್ದಾಗ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಿಂದೆ ಕೇಂದ್ರ ಸರ್ಕಾರ 7,500 ಹೋದ ವರ್ಷ ಕೊಟ್ಟಿತ್ರಿ, 4,450 ರಾಜ್ಯ ಸರ್ಕಾರ ನೀಡಿತ್ತು. ಈಗ ಕೇಂದ್ರ ಸರ್ಕಾರ ಒಂದೇ 8,000 ಕೊಟ್ಟಿದೆ ಬೆಂಬಲ ಬೆಲೆ. ರಾಜ್ಯ ಸರ್ಕಾರ ತೊಗರಿ ಬೆಳೆಗೆ ರಾಜ್ಯ ಸರ್ಕಾರ ಏನು ಬೆಂಬಲ ಬೆಲೆ ನೀಡದೆ ಜಾರಿಕೊಳ್ಳುವ ನೀತಿಯನ್ನು ಅನುಸರಿಸ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲದೆ ಈ ಬಾರಿ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಿಗೆ ತುಂಗಭದ್ರಾ ನದಿಯಿಂದ 2ನೇ ಬೆಳೆಗೆ ನೀರು ಸಿಕ್ಕಿಲ್ಲ. ಭತ್ತಕ್ಕೆ ಬೆಂಬಲ ಬೆಲೆ ನೀಡಿಲ್ಲ. ಭತ್ತ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಇವೆಲ್ಲದರಿಂದ ಅನ್ನದಾತರು ವಂಚಿತರಾಗ್ತಾ ಬಂದಿದ್ದಾರೆ. ರೈತರ ಸಂಕಷ್ಟವನ್ನ ಕಣ್ಣು ಬಿಟ್ಟು ನೋಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ತೊಗರಿ ಕೇಂದ್ರ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಇದೆ. ಪ್ರಾರಂಭ ಇದೆ, ಅಲ್ಲಿ ಕೂಡ ಈ ನೋಂದಣಿ ಪ್ರಾರಂಭ ಮಾಡ್ತಾ ಇಲ್ಲ. ಅಲ್ಲಿ ಸಿಸಿ ಕ್ಯಾಮೆರಾಗಳು ಇಡಬೇಕು. ಅಲ್ಲಿ ಸೂಕ್ತವಾದ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಾರದಂತೆ ಇವತ್ತು ಅಧಿಕಾರಿಗಳು ಮೀನಮೇಷ ಎಣಿಸ್ತಾರೆ. ಅದಕ್ಕೆ ಈಗೇನು ಕೃಷಿ ಯಂತ್ರದ ದಾರಿ ಇದೆ ಕೃಷಿ ಇಲಾಖೆಯಿಂದ, ಆ ಯಂತ್ರಧಾರೆ ಮೂಲಕವಾಗಿ ರೈತರಿಗೆ ಜಾಗೃತಿಯನ್ನು ಮೂಡಿಸಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಸರ್ಕಾರ ತಗೋಬೇಕಂತ ಒತ್ತಾಯ ಮಾಡ್ತೀವಿ. ಸದ್ಯ ಕೊಪ್ಪಳ ಭಾಗದಲ್ಲಿ ತೊಗರಿ ಕಟಾವು ಶುರುವಾಗಿದೆ. ಈ ಸಮಯದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಇಲ್ಲದೆ ಹೋದ್ರೆ ಇದರ ಲಾಭವೆಲ್ಲ ದಲ್ಲಾಳಿ ಪಾಲಾಗುತ್ತೆ. ಸರ್ಕಾರ ಇನ್ನಾದ್ರೂ ತೊಗರಿ ಬೆಳೆಗಾರರ ಸಂಕಷ್ಟ ಆಲಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.